ಹಾಯ್ ಆಲ್, ಡೇ 13ಗೆ ಸ್ವಾಗತ. ಇವತ್ತು ನನ್ನ ವೆಯ್ಟ್ ಬಂದು 69.900 ಗ್ರಾಮ್ಸ್. ತುಂಬ ಖುಷಿ ಆಗ್ತಾ ಇದೆ. ನನ್ನ ಹಾರ್ಡ್ ವರ್ಕಿಗೆ ರಿಸಲ್ಟ್ ಸಿಗ್ತಾ ಇದೆ. ಖಂಡಿತ ಎಲ್ಲರಿಗೂ ಇದೇ ಥರ ಫೀಲ್ ಆಗಿರುತ್ತೆ. ಇವಾಗ ನಾನು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ, ತೆಂಗಿನ ಎಣ್ಣೆನ ಕುಡ್ಕೊಳ್ತೀನಿ. ಕೊಕೊನಟ್ ಆಯಿಲ್ನ 2 ಟೇಬಲ್ ಸ್ಪೂನ್ ಕುಡಿತೀನಿ. ಇದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಸೊ ನಿಮ್ಮ ಇಂಟೆಸ್ಟೈನಲ್ಲಿರುವಂತಹ ಟಾಕ್ಸಿನ್ ಎಲ್ಲ ಇದರಿಂದ ಫ್ಲಶ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೊಕೊನಟ್ ಆಯಿಲ್ನ ಇಂಟೇಕ್ ಮಾಡೋದು. ಇದಾದ ನಂತರ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ನಾನು ಜೀರಾ ವಾಟರ್ ಎಲ್ಲ ತಗೊಳ್ತಾ ಇಲ್ಲ. ನನಗೆ ಸ್ವಲ್ಪ ಪರ್ಸ್ನಲಿ ಕೋಲ್ಡ್ ಜಾಸ್ತಿ, ಅದಕ್ಕೋಸ್ಕರ ನಾನು ಬೇರೆ ಪ್ಲೇನ್ ಬಿಸಿನೀರನ್ನು ತಗೊಳ್ತಾ ಇದ್ದೀನಿ. ಇದಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ತೊಗರಿ ಕಾಳು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಒಂದು. ಇದಕ್ಕೆ ನಾವು ಜಸ್ಟ್ ಒಂದು ಮಸಾಲೆ ಎಲ್ಲ ಹಾಕಿ ಅದ ಕ್ಲಿಪ್ಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಯೂಶ್ವಲಿ ಮಸಾಲೆ, ಅರಿಶಿಣ, ಈರುಳ್ಳಿ ಎಲ್ಲ ಹಾಕಿ ಬೇಯಕ್ಕಿಟ್ಟು ಅದಾದಮೇಲೆ ನಾನೊಂದು ಬಾಣಲೆಯಲ್ಲಿ ನಾವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀವೋ ಅದಕ್ಕೆ ಬದನೆಕಾಯಿನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ನೀವು ನೋಡ್ತಿರ್ಬೋದು, ನಾನು 2 ವಿಷಲ್ ಕೊಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ. ನಾನು ತುಂಬ ಜಾಸ್ತಿ ಬೇಯಿಸಲ್ಲ, ಮಸಾಲೆ ಎಲ್ಲ ಹಾಕಿ 2 ವಿಷಲ್ ಹಾಕ್ತೀನಿ. ಇವಾಗ ನನಗೆ ಖಾರ ಸ್ವಲ್ಪ ಕಮ್ಮಿ ಅಂತ ಅನಿಸಿದೆ. ಸೊ ಇದಕ್ಕೇ ನಾನು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಖಾರ ಬೇಕೋ ಅಷ್ಟು. ಅದಾದ ನಂತರ ಒಂದು ಚಿಟಿಕೆ ಉಪ್ಪು, ನಾನು ಅಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿದ್ದೆ, ಬಟ್ ತುಂಬ ಕಮ್ಮಿ ಇದೆ, ಅದಕ್ಕೋಸ್ಕರ ನಾನು ಒಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕಂಪ್ಲೀಟ್ ಕರಿನ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು, ಚೆನ್ನಾಗಿದೆ ಮಸಾಲೆ ಸಾರು, ತುಂಬ ಟೇಸ್ಟಿಯಾಗಿತ್ತು ಕೂಡ. ಇವಾಗ ಸೀಸನ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ. ಸೀಸನಲ್ಲಿ ನಮಗೇನು ಸಿಗುತ್ತೆ ಅದನ್ನ ನಾವು ಯೂಸ್ ಮಾಡೋದು ನಮಗೆ ಒಳ್ಳೆಯದು. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಸಾರನ್ನ ಕಂಪ್ಲೀಟ್ ಮಾಡಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ನಮ್ಮ ಕಡೆ ನೀರು ದೋಸೆ ಮಾಡ್ತಾ ಇದ್ದೀನಿ. ನೀರು ದೋಸೆಗೆ ಬೇಕಾಗಿರೋದು 1 ಪಾವ್ ಅಕ್ಕಿ ರಾತ್ರಿ ನೆನೆ ಹಾಕಿ ಇಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ 1 ಈರುಳ್ಳಿ, ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಬೇಕು ಇದಕ್ಕೆ, ಆವಾಗ ತುಂಬ ಟೇಸ್ಟ್ ಆಗಿರುತ್ತೆ. ನೀವೆಲ್ಲ ಇದನ್ನ ಕೇಳಿದ್ದೀರಾ ಗೊತ್ತಿಲ್ಲ, ಮ್ಯಾಂಗ್ಳೂರ್ ಸೈಡ್ ತುಂಬ ಫೇಮಸ್ ನೀರು ದೋಸೆ ಅಂತ ಹೇಳಿದರೆ. ಸೊ ಇದಕ್ಕೆ ಒಂದು ಸ್ವಲ್ಪ ಅನ್ನನ ಕೂಡ ಬೆರೆಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ಅದೇ ಪಾತ್ರೆಗೆ ಒಂದು ಸ್ವಲ್ಪ ನಾವು ನೆನೆಸಿಟ್ಟಿರೋ ಅಕ್ಕಿನ 1 ಟ್ರಿಪ್ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಬ್ಲೆಂಡ್ ಮಾಡಬೇಕು. ಅದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬ್ಲೆಂಡ್ ಆದ ನಂತರ ಇವಾಗ ರಿಮೈನಿಂಗ್ ಏನು ನಮಗೆ ಅಕ್ಕಿ ಉಳಿದಿರುತ್ತಲ್ವ ನೆನೆಸಿಟ್ಟಿರೋದು, ಅದನ್ನೆಲ್ಲನೂ ಒಂದು ಟ್ರಿಪ್ಗೆ ಹಾಕ್ಕೊಳ್ಳಿ. ನಾನು 1/4 ಗ್ಲಾಸ್ ಅಷ್ಟು ಹಾಕಿದ್ದೀನಿ ಬಿಳಿ ಅಕ್ಕಿನ. ಸೊಸೈಟಿ ಅಕ್ಕಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಮ ಮನೇಲಿ ಯಾವ ವೈಟ್ ರೈಸ್ ಇದೆ ಅದು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆ ಅಂದರೆ ಸಾಫ್ಟ್ ಆಗಿರುತ್ತೆ, ಮಕ್ಕಳಿಗೆ ಟಿಫಿನ್ಗೆಲ್ಲ ತುಂಬ ಚೆಂದ. ಸೊ ನಾನು ಈ ಥರ ಮಾಡ್ತಾ ಇರ್ತೀನಿ ವಾರಕ್ಕೊಂದ್ಸತಿ, ಬಿಕಾಸ್ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ನೀವು ಒಂದ್ಸತಿ ಟ್ರೈ ಮಾಡಿ. ಇವಾಗ ನಾವು ಅದರಲ್ಲಿ ಹಾಕಿರೋ ನೀರು ಇದನ್ನೆಲ್ಲ ಹಾಕಿ ಬೆರೆಸಿ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀವಿ. ಜೀರಿಗೆ ಹಾಕಿ ಅದಾದ ನಂತರ 1 ಸ್ಪೂನ್ ಉಪ್ಪನ್ನು ಬೆರೆಸ್ತೀವಿ. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್. ಇದನ್ನ ಚೆನ್ನಾಗಿ, ನೀರು ದೋಸೆ ಅಂದರೆ ಹೆಸರಲ್ಲೇ ಗೊತ್ತಿರಬೇಕು, ನೀರು ಥರನೇ ಇರಬೇಕು. ಇದನ್ನು ತಿಕ್ ನಾವು ಹಿಟ್ಟು ಥರ ಮಾಡೋಂಗಿಲ್ಲ, ಇದು ತುಂಬ ನೀರಾಗಿರಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಾವು ದೋಸೆ ಉಯ್ತಾ ಕೆಳಗೆ ಗಟ್ಟಿ ಆಗ್ಬಿಡುತ್ತೆ, ಆವಾಗ ನಾವು ಪುನಃ ನೀರು ಆ್ಯಡ್ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಜಸ್ಟ್ ನಾನು ತವಾದ ಮೇಲೆ ಹಾಗೆ ಹಾಕೊಂಡು ಹೋಗ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಮುಚ್ಚಿಟ್ಟು 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಈ ಥರ ತೆಗೆದ್ರೆ ಸಕ್ಕತ್ತಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲಿ ಅಂಟಿಲ್ಲ. ನನ್ನ ಮಗನಿಗೆ ಸ್ವಲ್ಪ ನೆನ್ನೆ ಏಟಾಗಿತ್ತು, ಸೊ ಹಾಸ್ಪಿಟ್ಲ್ ಹೋಗಿ ಬಂದು ನಾನು ಮಧ್ಯಾಹ್ನ ಲಂಚ್ಗೆ ಪುಟ್ಟನ್ನ ಮಾಡ್ತಾ ಇದ್ದೀನಿ. ಅದು ಗೋಧಿಯಿಂದ ಪುಟ್ಟು ಮಾಡ್ತಾ ಇದ್ದೀನಿ. ಇವಾಗ ಗೋಧಿ ಹಿಟ್ಟನ್ನ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಟೇಬಲ್ ಸ್ಪೂನ್ ಅಲ್ಲ, ದೊಡ್ಡ ಸೌಟಲ್ಲಿ 1.5 ಸ್ಪೂನ್ ಅಷ್ಟು. ಇದಕ್ಕೆ ನಾವು ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪನೂ ನೀರನ್ನು ತಕ್ಕಳಿಸ್ಬೇಕು, ಅಂದರೆ ಚಿಮ್ಕಿಸ್ಬೇಕು. ನಾವು ಏನು ಚಪಾತಿಗೆ ಹಿಟ್ಟು ಕಲಿಸಿದಂಗೆಲ್ಲ ಕಳಿಸ್ಬಾರ್ದು. ಇದು ಜಸ್ಟ್ ಮೇಲೆ ಹಾಕಿ ವೆಟ್ ಮಾಡಬೇಕಷ್ಟೆ. ಮಾಡಿ ಕೈಯಲ್ಲಿ ಹಿಂಗೆ ಆಗುವಾಗ ದೂರ ಚಿಕ್ಕ ಲಂಪ್ಗಳಾಗಿರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ನಾವು ಡ್ರೈ ಆಗಿರೋ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇವಾಗ ನೀವು ನೋಡ್ಬೋದು, ನೀವು ಟ್ರಾನ್ಸ್ಫರ್ ಆದಮೇಲೆ 1 ಸತಿ ಆನ್ ಮಾಡಿ ಆಫ್ ಮಾಡಿ, ಆವಾಗ ನಮಗೆ ಗೊತ್ತಾಗುತ್ತೆ ಪೌಡರ್ ಆಗಿದೆಯಾ ಇಲ್ಲ ಸ್ವಲ್ಪ ಇದೆಯಾ ಅಂತ. ಈ ಟೈಮಲ್ಲಿ ನನಗೆ ಇದು ಫುಲ್ ಡ್ರೈ ಪೌಡರ್ ಥರ ಇದೆ ಅನಿಸಿದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಬೆರೆಸಿ ಇನ್ನೊಂದು ಸತಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಪ್ಲೇಟ್ಗೆ ಹಾಕಿರೋ ನೋಡಿರ್ಬೋದು, ಅದು ಉಡಿನೇ ಇದೆ, ಆದರೆ ಸ್ವಲ್ಪ ವೆಟ್ ಆಗಿರುತ್ತೆ. ಅಷ್ಟು ವ್ಯತ್ಯಾಸ ನಮಗೆ ಗೊತ್ತಾದರೆ ಸಾಕು. ಸೊ ಇದು ಸ್ಟೀಮಲ್ಲಿ ಬೇಯೋದ್ರಿಂದ ನಮ್ಮ ವೆಯ್ಟ್ ಲಾಸಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಮಗೆ ಗೋಧಿ.
ಸೊ ಈ ಥರ ಪುಟ್ಟು ಪಾತ್ರೆ ಕುಕ್ಕರ್ ಮೇಲೆ ಇಡೋಕ್ಕೆ ನಮಗೆ ಸಿಗುತ್ತೆ, ನೀವು ತಗೊಳ್ಬೋದು. ಸೊ ಕೆಳಗೆ ನಮ್ಮೊಂದು ಇದು ಇರುತ್ತೆ, ಪ್ಲೇಟ್ ಥರ ಇರುತ್ತೆ, ಅದು ಸ್ಟೀಮ್ ಹೋಗೋದಕ್ಕೋಸ್ಕರ. ಅದಕ್ಕೆ ಫಸ್ಟ್ ನಾವು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಬೇಕು. ಅದಾದ ನಂತರ ಈ ನಾವು ಪುಟ್ಟು ಪೌಡರ್ ಏನು ಮಾಡಿದ್ದೀವಿ ಗೋಧಿ ಹಿಟ್ಟಿನಲ್ಲಿ ಅದನ್ನು ತುಂಬಿಸ್ಬೇಕು. ಸೊ ಪುನಃ ಲೇಯರ್ ಫಿನಿಶ್ ಆಗೋಕ್ಕೆ ನಾವು ಕೊಕೊನೆಟ್ ತುರಿನ ಹಾಕಬೇಕು. ಆ ಥರ ನಾವು 3 ಸತಿ ಇದನ್ನ ಮಾಡ್ಬೋದು. ಅಂದರೆ ಒಂದು ಫುಲ್ ಕುತ್ತಿ ಪುಟ್ಟಲ್ಲಿ ನಮಗೆ 3 ಪೀಸಸ್ ಆಗಿ ನಾವೇ ಡಿವೈಡ್ ಮಾಡ್ಕೊಳ್ಳೋದು. ಈ ಕೊಕೊನೆಟ್ ತುರಿ ಹಾಕದೆ ಈ ಥರ ಡಿವೈಡ್ ಆಗಲಿ, ಇಲ್ಲದಿದ್ರೆ ಏನಾಗುತ್ತೆ ಅಂಟು ಮೇಲೆಯಿಂದ ಕೆಳಗೆ ಗಂಟ ಯಾವ ಒಂದು ಡಿವೈಡೇ ಇರೋದಿಲ್ಲ. ಸೊ ಅದು ಫುಲ್ ಸ್ಟೀಮ್ ಆಗಿಬಿಟ್ಟು ಒಂಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಹಿಟ್ಟನ್ನು ಹಾಕಬೇಕು, ಲೇಯರ್ಗೆ ನಾವು ಕೊಕೊನೆಟ್ ತುರಿ ಹಾಕ್ಕೊಳ್ಳೋದು. ಸೊ ಈ ಥರ ಮಾಡಿ 3 ಅಷ್ಟೇ ಆಗೋದು. ಇದು ಒಂದಕ್ಕೆ ನನಗೆ ಚೆನ್ನಾಗಿ ಗೊತ್ತು. 1.5 ಅದರಲ್ಲಿ ಕೈಲಲ್ಲಿ 1.5 ಸ್ಪೂನಷ್ಟು ನಾನು ಹಾಕ್ಕೊಳ್ತೀನಿ. ನಾನಿದು 1 ಪುಟ್ಟು ಎಕ್ಸ್ಟ್ರಾನೇ ಮಾಡ್ತಾ ಇದ್ದೀನಿ. ನಾನು ಇದರಲ್ಲಿ 3 ಪುಟ್ಟಾದರೆ ನಾನು ತಿನ್ನೋದು ಬರೀ 2 ಪೀಸಸ್ ಮಾತ್ರ. ಇನ್ನೊಂದು ಪೀಸ್ ಯಾರಾದರೂ ತಿನ್ನಲಿ ಅಂತ ನಾನು ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಸೊ ಇದು ಕಂಪ್ಲೀಟಾಗಿ ಇಷ್ಟು ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿರೋದು 2 ಪೀಸ್. ಬಟ್ ನಾನು ತೋರಿಸೋದಕ್ಕೆ ಅರ್ಧಂಬರ್ಧ ಆಗಬಾರ್ದಲ್ಲ ಅಂತೇಳಿ ಫುಲ್ ಮಾಡಿ ತೋರಿಸಿದ್ದೀನಿ. ಇವಾಗ ನಾವು ಖಾಲಿ ಕುಕ್ಕರ್ಗೆ 1 ಗ್ಲಾಸಷ್ಟು ನೀರು ಹಾಕಿ ಅದನ್ನು ಸ್ಟೀಮ್ ಬರೋಕ್ಕೆ ಬಿಟ್ಬಿಡ್ಬೇಕು. ಮೇಲೆ ಅದ್ರದ್ದು ಸ್ಟೀಮ್ ಬರುವಾಗ ನಾವು ಈ ಕುತ್ತಿ ಪುಟ್ಟದು ಇದಿದೆ ಅಲ್ವಾ, ಅದನ್ನ ಆ ಕುಕ್ಕರ್ದು ಲಿಡ್ ಒಳಗೆ ಹಾಕೊಳ್ಳೋದು. ಇವಾಗ ನೀವು ನೋಡ್ತಿರ್ಬೋದು ಆ ಸ್ಟೀಮ್ ಮೇಲೆ ಬರ್ತಾ ಇದೆ. ಇವಾಗ ನಾವು ಇದಕ್ಕೆ ಕ್ಯಾಪ್ ಹಾಕಬೇಕು. ಕ್ಯಾಪ್ ಹಾಕಿ ಬೇರೆ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಬಿಸಿಯಾದ ಪುಟ್ಟು ರೆಡಿ ಆಗುತ್ತೆ. ಈ ಫ್ರಾಗ್ರೆನ್ಸ್ ಅಂತೂ ಹೇಳೋದೇ ಬೇಡ. ಆ ಗೋಧಿ ಬೇಯುವಾಗ ಅದರ ಸ್ಮೆಲ್ ಅಂತೂ ತುಂಬ ಖುಷಿ ಆಗುತ್ತೆ. ನನಗಂತೂ ನನ್ನ ಫೇವ್ರೆಟ್, ನಾನು ದಿನ ಕೊಟ್ಟರು ನಾನು ಮಾಡಿ ತಿಂದ್ಬಿಡ್ತೀನಿ. ಅದ್ರ ಜೊತೆಗೆ ನಾನು 1 ಕಪ್ಪಷ್ಟು ನಾನು ಬೀಟ್ರೂಟ್ ಪಲ್ಯನ ತಿಂತಾ ಇದ್ದೀನಿ. ನನಗೆ ವೆಜಿಟೇಬಲ್ಸ್ ಪಲ್ಯ ಮೂಲಕ ತಿನ್ನೋದು ತುಂಬ ಇಷ್ಟ. ಸೊ ನನಗೆ ತುಂಬ ಖುಷಿ ಆಯಿತು. ಪುಟ್ಟು, ತೊಗರಿಕಾಳು ಸಾರು ಮತ್ತು ನಾನು ಬೀಟ್ರೂಟ್ ಪಲ್ಯ ತಿಂದೆ. ಇದಾದ ನಂತರ ನಾನೊಂದು 5 o'clock ಗ್ರೀನ್ ಟೀ ಕುಡಿದೆ. ಇದ್ರ ಜೊತೆ ನಾನು 1 ಬಯೋಟಿನ್ ಲಡ್ಡು ತಿಂದಿದ್ದೀನಿ ಹೋಗ್ತಾ ಬರ್ತಾ. ಅದನ್ನ ನನಗೆ ಗೊತ್ತಾಗಿಲ್ಲ, ವಿಡಿಯೋ ಮಾಡಿಲ್ಲ. ಸೊ 1 ಲಡ್ಡು, 1 ಗ್ರೀನ್ ಟೀ ತಿಂದು ನಾನೊಂದು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ನೈಟಿಗೆ ಬರೋದಾದರೆ ನಾವೊಂದು ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಬೀಜನ ಚೆನ್ನಾಗಿ ಫ್ರೈ ಮಾಡಬೇಕು, 1 ಟೇಬಲ್ ಸ್ಪೂನ್ ಜೀರಿಗೆ, ಸೋಂಪು ಕಾಳು ಮತ್ತು ಚಕ್ಕೆ, ಲವಂಗ, ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಖಾರಕ್ಕನುಸಾರವಾಗಿ 2 ಖಾರದ ಮೆಣಸು, 2 ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ. ಯಾಕೆ ಅಂತ ಹೇಳಿದರೆ ನಾನೀಗ 1 ಪ್ಯಾಕೆಟ್ ಫುಲ್ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಒಂದು ಸ್ವಲ್ಪ ನನ್ನ ಮಗಳಿಗೂ ತಿನ್ಸೋದ್ರಿಂದ ತುಂಬ ಖಾರ ಮಾಡಿಲ್ಲ. ಸೊ ಇವಾಗ ಮಿಕ್ಸಿ ಜಾರಲ್ಲಿ 1 ಬೆಳ್ಳುಳ್ಳಿನ ಸುಳಿದಿಟ್ಟಿದ್ದೀನಿ. ಅದ್ರ ಜೊತೆ ನಾವೀಗ ಡ್ರೈ ಮಾಡಿರುವ ಪೌಡರ್ನ ಹಾಕಿ ಪೌಡರ್ ಮಾಡಿಬಿಡ್ಬೇಕು. ಚಂದ ಪೌಡರ್ ಆದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಕೂಡ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದು ತುಂಬ ಗಸಿ ಥರನೂ ಇರಲ್ಲ, ಡ್ರೈ ಫ್ರೈ. ಈಗ ನಾವು ಚಿಕನ್ ಎಲ್ಲ ಮಾಡಿದರೆ ಹೇಗಿರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ. ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ನಾನು ಸ್ವಲ್ಪ ಟೇಸ್ಟ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮಲ್ಲಿ ತುಂಬ ಕ್ಯಾಲರಿ ಕೌಂಟ್ ಕಮ್ಮಿ ಇರುತ್ತೆ. ಸೊ ನಾವು ಕ್ಯಾಪ್ಸಿಕಮ್ ಎಷ್ಟು ಇಂಟೇಕ್ ಮಾಡಿದರೂ ಒಳ್ಳೆಯದು. ಸೊ ಈ ಟೈಮಲ್ಲಿ ನಾವು ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡ್ಬೋದು ಮಶ್ರೂಮಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಸೊ ಅದರಲ್ಲೇ ನೀರು ಸಾಕು, ಬೆಂದ್ಬಿಡುತ್ತೆ. ಇವಾಗ ನಾವು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಆ ಪೌಡರ್ನ ಕಂಪ್ಲೀಟಾಗಿ ಇದಕ್ಕೆ ಹಾಕ್ಕೊಂಡು ಚಂದ ಒಂದು ಮಿಕ್ಸ್ ಕೊಟ್ಟು ಮುಚ್ಚಿ ಇಟ್ಬಿಡಬೇಕು. ಅದರಲ್ಲೇ ಸ್ವಲ್ಪ ಮಿಕ್ಸಿಯಲ್ಲಿ ನೀರು ಹಾಕಿದರೂ ಪರವಾಗಿಲ್ಲ. ಅದೇನಾಗುತ್ತೆ ಚಂದ ಬೆಂದು ಫುಲ್ ಕಂಪ್ಲೀಟ್ ಡ್ರೈ ಆಗಬೇಕು. ನೀವು ನೋಡ್ತಾ ಇರ್ಬೋದು ಕಲರ್ ಆಗಿರ್ಬೋದು, ಆ ಟೇಸ್ಟ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್. ನನಗೆ ಒಳ್ಳೆ ಚಿಕನ್ದಿಂದ ಫೀಲೇ ಬರ್ತಾಯಿತ್ತು. ಬಟ್ ನನ್ನ ಮಗಳಿಗೋಸ್ಕರ ನಾನು ಖಾರ ಕಮ್ಮಿ ಮಾಡಿದೆ. ಇದ್ರ ಜೊತೆ ಒಂದು ಲೆಮನ್ ಹಾಕೊಂಡೆ, ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಕಂಪ್ಲೀಟಾಗಿ ಫ್ರೈ ಮಾಡಿ ಇಟ್ಬಿಟ್ಟೆ. ಇದ್ರ ಜೊತೆ ನಾನೊಂದು ಸುಕ್ಕ ಒಂದು ಚಪಾತಿ ತಗೊಂಡಿದ್ದೀನಿ, 1 ಎಗ್ ತಗೊಂಡಿದ್ದೀನಿ ಮತ್ತು ಮಶ್ರೂಮ್ ಗ್ರೇವಿ ತಗೊಂಡಿದ್ದೀನಿ. ಇದು ನನ್ನ ನೈಟ್ ಮೀಲ್ ಆಗಿತ್ತು. ಸೊ ನನ್ನ ಈ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಆಲ್.